ವಿರಾಮದ ಬಳಿಕ ವರ್ಷ ಕುಂಡಲಿ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ ವೀಕ್ಷಕರೇ ಪ್ರಕೃತಿಯಲ್ಲಿ ಆಗ್ತಕ್ಕಂತ ವೈಪರೀತ್ಯಗಳು ಮನುಷ್ಯನ ಜೀವನದ ಮೇಲೆ ನೇರವಾಗಿ ಪರಿಣಾಮವನ್ನು ಬೀರೋದು. ಹಾಗಾಗಿ ಈ ವರ್ಷ ಪ್ರಕೃತಿಯಲ್ಲಿ ಯಾವ ರೀತಿಯ ವೈಪರೀತ್ಯಗಳು ಸಂಭವಿಸೋದೇ ಆದರೆ ಯಾವ ಕಾಲದಲ್ಲಿ ಸಂಭವಿಸಬಹುದು ಇದರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಕಶ್ಯಪ ಗುರುಗಳೇ, ಪ್ರಕೃತಿಯಲ್ಲಿ ವೈಪರೀತ್ಯವನ್ನು ನಾವು ನಿರೀಕ್ಷಿಸಬಹುದಾ? ಈ ವರ್ಷ ಯಾವ ರೀತಿ ಇರುತ್ತೆ ಅಂತ ಹೇಳಿ. ನೋಡಿ, ಈಗಾಗಲೇ ಪ್ರಪಂಚವು ಕಂಡರಿದ ಶೀತಲ ಗಾಳಿಯನ್ನು, ಶೀತ ಪ್ರಕೋಪವನ್ನು ನಾವು ಆಲ್ರೆಡಿ ನೋಡ್ತಾ ಇದ್ದೀವಿ. ಸುಗಮವಾಗಿ ನಡಿಬೇಕು ಅಂತಂತಂದರೆ ಶುಭ ಸ್ಥಾನ, ಪಾಪಸ್ಥಾನವು ರಿಕ್ತವಾಗಿರಬೇಕು. ಅಂದರೆ ನಾವು ಇಲ್ಲಿಂದ ಇದರಿಂದ ಡೋರಿಂದ ಹೊರಗಡೆ ಹೋಗಬೇಕಂತಂದರೆ ಅಲ್ಲಿ ಇಬ್ಬರು ಸೆಕ್ಯೂರಿಟಿ ಗಾರ್ಡ್ಗಳಿರಬಾರ್ದು ಅಥವಾ ಯಾರೂ ಇರಬಾರ್ದು. ಫ್ರೀಯಾಗಿ ಮೂಮೆಂಟ್ ಇರಬೇಕು. ಆ ಫ್ರೀ ಮೂಮೆಂಟ್ ಇಲ್ಲದೇ ಇರತಕ್ಕಂತಹ, ಮತ್ತು ಭೂಮಿ ಲಗ್ನ, ಧನುರ್ಲಗ್ನದಲ್ಲಿ ಯುದ್ಧ ಲಗ್ನ ಅಂತ ಕೂಡ ಹೇಳ್ತಾರೆ. ರವಿಯು ಯುದ್ಧಕಾರಕನೂ ಹೌದು, ಆರೋಗ್ಯಕಾರಕನೂ ಹೌದು. ಇನ್ನೊಂದು ಜೊತೆಗೆ ಆ್ಯಡ್ ಮಾಡಬೇಕು, ಈ ವರ್ಷ ವೈದ್ಯಕೀಯ ವೃತ್ತಿಗೆ ಅತ್ಯಂತ ಉತ್ಕೃಷ್ಟವಾಗಿರ್ತಕ್ಕಂಥ ಯೋಗ ಭಾಗ್ಯಗಳಿದೆ. ಯಾಕೆ ಅಂತಂದರೆ ಕರ್ಮಾಧಿಪತಿಯು ಬುಧನು ರವಿಯೊಂದಿಗೆ ಸೇರಿಕೊಂಡು ಆ ಕರ್ಮ ಸ್ಥಾನಾಧಿಪತಿಯು ಬುಧನು ಆ ಕರ್ಮದಲ್ಲಿ ರಾಹುವು ಸಂಚಾರ ಮಾಡ್ತಾ ಇದ್ದಾನೆ. ಹಾಗಾಗಿ ಎರಡು ಯೋಗಕಾರಕ ಕ್ಷೇತ್ರಗಳು. ಹಾಗಾಗಿ ವೈದ್ಯಕೀಯ ಕ್ಷೇತ್ರಕ್ಕೆ ಬಹಳಷ್ಟು ಒಳ್ಳೆಯ ಪರಿಣಾಮಗಳನ್ನು ಕೂಡ ಹೇಳಬಹುದು. ಮತ್ತು ಈ ಎಬೋಲಾ ಆಗಲಿ ಅಥವಾ ಹೊಸ ಹೊಸ ಸಾಂಕ್ರಾಮಿಕ ರೋಗಗಳಿದೆಯಲ್ಲ, ಆ ರೋಗಗಳಿಗೆ ಒಂದು ಎಫೆಕ್ಟಿವ್ ಮೆಡಿಸನ್ನನ್ನು ಈ ವರ್ಷವೇ ಜನಸಾಮಾನ್ಯರಿಗೆ ತಲುಪಿಸ್ತಕ್ಕಂಥ ಕಾರ್ಯವು ಯಶಸ್ವಿಯಾಗಿ ಆಗುತ್ತೆ ಅಂತ ಕೂಡ ಹೇಳಬಹುದು. ಮತ್ತು ನಾನು ಪುನಃ ರವಿಯ ಕಾರಕತ್ವವನ್ನು ಹೇಳಬೇಕಾದ್ರೆ, ಯುದ್ಧಕಾರಕನು ಭೂಮಿ ಲಗ್ನದಲ್ಲಿ ಇದ್ದಾಗ ಪ್ರಾಕೃತಿಕ ವಿಕೋಪಕ್ಕಿಂತ ಮನುಷ್ಯನ ದುಷ್ಟ ಪ್ರವೃತ್ತಿಯ ವಿಕೋಪದಿಂದ ಜನರು ಪ್ರಪಂಚದಲ್ಲಿ ಕಷ್ಟಪಡ್ತಾರೆ ಅಂತಂತ ಹೇಳಬೇಕು ಹೊರತುವೆ ಪ್ರಾಕೃತಿಕ ವಿಕೋಪಗಳು ಬಹಳ ಕಮ್ಮಿ. ಜನವರಿ 1ನೇ ತಾರೀಕಿಗಾಗಲಿ, ಸಂಕ್ರಾಂತಿಯ ಸಮಯದಲ್ಲಾಗಲಿ, ಯುಗಾದಿಯ ಪಾಡ್ಯದಲ್ಲಾಗಲಿ, ಆಯಿತಾ, ಗುರುವಿನ ಬಲ ಲಗ್ನಾದಿಗಳಿಗೆ ಮತ್ತು ಚಂದ್ರಾದಿ ಬಲಿಗಳಿಗೆ ಕಡಿಮೆ. ಅಂದರೆ ಉತ್ತಮವಾಗಿರ್ತಕ್ಕಂತಹ ಉತ್ತಮ ಅಂಶದಲ್ಲಿ ಗುರುವಿನ ಬಲ ಬರಬೇಕು. ಹಾಗಾಗಿ ಜನರಿಗೆ ತೈಲ ವಿಷಯದಿಂದ, ಯುದ್ಧ ವಿಷಯದಿಂದ ಮತ್ತು ಜನಾಂಗಗಳ ಸಂಘರ್ಷಗಳಿಂದ ಅವರು ಕಂಗೆಡುವ ಸಾಧ್ಯತೆಗಳು ಜಾಸ್ತಿ ಇದೆ ಅಂತಂತ ಹೇಳಬೇಕು. ಸರಿ, ಇನ್ನು ಬಸವರಾಜ್ ಗುರುಜಿ, ಮಳೆ ಬೆಳೆ ಚೆನ್ನಾಗಾದ್ರೆ ರೈತರು ಚೆನ್ನಾಗಿರ್ತಾರೆ, ರೈತರು ಚೆನ್ನಾಗಿದ್ರೆ ನಾವೆಲ್ಲರೂ ಕೂಡ ಚೆನ್ನಾಗಿರ್ತೀವಿ ಅನ್ನೋದು. ಆ ದೃಷ್ಟಿಯಲ್ಲಿ ನೋಡೋದಾದ್ರೆ ಮಳೆ ಬೆಳೆ ದೃಷ್ಟಿಯಲ್ಲಿ, ರೈತರ ದೃಷ್ಟಿಯಲ್ಲಿ ಈ ವರ್ಷ ಹೇಗಿರುತ್ತೆ? ಮೇಘಾಧಿಪತಿಯೇ ಚಂದ್ರ ಆಗಿದ್ದಾನೆ. ಈ ವರ್ಷ ನಾವು ಪಂಚಾಂಗದ ಮುಂದೆ ಬರ್ತಾ ಇರ್ತಕ್ಕಂಥ ಪಂಚಾಂಗವನ್ನು ಅವಲೋಕಿಸಿದಾಗ ಮೇಘಾಧಿಪತಿ ಚಂದ್ರ ಆಗಿರೋದ್ರಿಂದ ಉತ್ತಮವಾದ ಮಳೆ ಆಗುತ್ತೆ, ಬೆಳೆಗಳು ಕೂಡ ತುಂಬ ಚೆನ್ನಾಗಿ ಆಗುತ್ತೆ, ಸಕಾಲಕ್ಕೆ ಮಳೆ ಬರುತ್ತೆ. ಆದರೆ ಒಂದು ಸ್ವಲ್ಪ ಬಿರುಗಾಳಿಯ ಪ್ರಭಾವ ಕೂಡ ಇಲ್ಲಿ ಜಾಸ್ತಿ ಇರುತ್ತೆ. ನೀವು ಆಗಲೇ ಕೇಳ್ತಾ ಇದ್ದೀರಿ ಈ ಶೈಕ್ಷಣಿಕ ಇದರ ಬಗ್ಗೆ ಆಗಲಿ, ಅಂದರೆ ಶಿಕ್ಷಣದ ಬಗ್ಗೆ ನಾವು ಗಮನಿಸೋಕೆ ಹೋದಾಗ ಈ ವರ್ಷ ಸ್ವಲ್ಪ ಏರಿಳಿತ ಇದೆ, ಹೊಡೆತಗಳು ಬೀಳುತ್ತೆ. ಶಿಕ್ಷಣ ಕ್ಷೇತ್ರಗಳನ್ನು, ಶಿಕ್ಷಣ ಸಂಸ್ಥೆಗಳನ್ನು ಇಲ್ಲೀಗಲ್ ಆಗಿ ನಡೆಸ್ತಾ ಇರ್ತಕ್ಕಂಥವ್ರು, ಅದನ್ನೇ ಒಂದು ವ್ಯಾಪಾರ ವೃತ್ತಿ ಇಟ್ಕೊಂಡಿರ್ತಕ್ಕಂಥವ್ರು, ಅದರಿಂದಲೇ ಸಾಕಷ್ಟು ಹಣ ಮಾಡ್ತಾ ಇರ್ತಕ್ಕಂಥವ್ರಿಗೆ, ಸಾಫ್ಟ್ವೇರ್ ಇದು ನಡೆಸ್ತಾ ಇರ್ತಕ್ಕಂಥವ್ರು, ಕಂಪ್ಯೂಟರ್ ಸೆಂಟರ್ ನಡೆಸ್ತಾ ಇರ್ತಕ್ಕಂಥವ್ರಿಗೆ, ಶಿಕ್ಷಣ ಇವ್ರು ನಡೆಸ್ತಾ ಇರ್ತಕ್ಕಂಥವ್ರಿಗೆ ಬಹುಶಃ 5ನೇ ತಿಂಗಳಿಂದ ಆಚೆ ಶುರುವಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಗುರು ಸಿಂಹರಾಶಿಗೆ ಬರ್ತಾ ಇದ್ದಾನೆ. 14/7/2015 ಆಚೆ ಗುರು ಸಿಂಹರಾಶಿಗೆ ಬರ್ತಾ ಇರ್ತಕ್ಕಂಥದ್ರಲ್ಲಿ ಆ ಸಿಂಹರಾಶಿ ಅಧಿಪತಿ ಕೂಡ ರವಿ ಆಗಿರ್ತಾನೆ. ಅಲ್ಲಿ ಒಂಚೂರು ಸ್ವಲ್ಪ ಟೆನ್ಷನ್ಸ್ ಆಗೋ ಸಾಧ್ಯತೆ ಕೂಡ ಇದೆ. ಇನ್ನೂ ವಿಶೇಷ ಅಂತ ಹೇಳಿದ್ರೆ 30 ವರ್ಷಕ್ಕೆ ಒಂದು ಸಾರಿ ಮಂಗಳನ ಕ್ಷೇತ್ರದಲ್ಲಿ ಶನಿ ಬಂದು ಕೂತಿರೋದ್ರಿಂದ ಸಿನಿಮಾ ಕ್ಷೇತ್ರದಲ್ಲಿ ಏನು ಈ ವರ್ಷ ಏನಾಗ್ತೈತೆ ಅಂತ ಹೇಳಿದ್ರೆ ಸಾಕಷ್ಟು ತುಂಬ ಹೆಸರು ಮಾಡಿರ್ತಕ್ಕಂಥ ಸಿನಿಮಾ ಕ್ಷೇತ್ರದಲ್ಲಿರ್ತಕ್ಕಂಥ ನಾಯಕರನ್ನು, ಅದರಲ್ಲೂ ಕರ್ನಾಟಕದ ಮಟ್ಟಿಗಿರ್ತಕ್ಕಂಥ ನಾಯಕರನ್ನು ಕೂಡ ಕಳ್ಕೊಳ್ಳೋ ಸಾಧ್ಯತೆ ಕೂಡ ಇದೆ. ಇನ್ನು ಸಿನಿಮಾ ಕ್ಷೇತ್ರ ತಗೊಳ್ಳಕ್ಕೆ ಹೋದಾಗ ಈ ವರ್ಷದ ಮುಕ್ಕಾಲು ಭಾಗ ಅಂತ ಏನು ಕರಿತೀವಿ, ಅಂದರೆ ಬಹುಶಃ 8-9ನೇ ತಿಂಗಳು ಸೆಪ್ಟೆಂಬರ್ವರೆಗೂ ಕೂಡ ಸಿನಿಮಾ ಕ್ಷೇತ್ರದಲ್ಲಿ ಅಭಿವೃದ್ಧಿಯ ಸಾಧ್ಯತೆಗಳು ತುಂಬ ಕಡಿಮೆ, ಇಲ್ಲವೇ ಇಲ್ಲ ಅಂತೂ ಕೂಡ ಹೇಳ್ಕೋಬಹುದು. ಗುರುಮೂರ್ತಿ ಗುರುಜಿ, ನೀವೇನು ಹೇಳ್ತೀರಿ ಸಿನಿಮಾ ಕ್ಷೇತ್ರದ ಬೆಳವಣಿಗೆಗಳ ಬಗ್ಗೆ? ಈ ವರ್ಷ ಸಿನಿಮಾ ಕ್ಷೇತ್ರದಲ್ಲಿ ತುಂಬ ತೊಂದರೆಗಳನ್ನು ಅನುಭವಿಸಲಿಕ್ಕಿದೆ ಅನ್ನುವಂಥದ್ದನ್ನು ಈ ವರ್ಷದ ಭವಿಷ್ಯದಲ್ಲಿ ಹೇಳಬಹುದು. ನಮಗೆ ಚೈತ್ರ ಮಾಸದಲ್ಲಿ ಒಂದು ಗ್ರಹಣ ನಡೀಲಿಕ್ಕಿದೆ, ಚಿತ್ರ ಜಗತ್ತನ್ನು ಅದು ಸ್ವಲ್ಪ ತಲ್ಲಣವನ್ನು ಮಾಡಿಸುತ್ತೆ ಅಂಥೇಳಿ ಹೇಳ್ಬೋದು. ಅಂದರೆ ಯಾರು ಈ ಚಿತ್ರ ಜಗತ್ತನ್ನು ನಂಬಿಕೊಂಡಿರ್ತಾರೆ, ಕಲೆ ಆಗಬಹುದು
ಅಥವಾ ಯಾವುದೇ ರೀತಿಯಾಗಿರ್ತಕ್ಕಂಥ ಆರ್ಟ್ ಆಗ್ಬೋದು, ಈ ರೀತಿಯಾಗಿರ್ತಕ್ಕಂಥ ಕೆಲಸವನ್ನು ಮಾಡುವವರಿಗೆ ಇದು ತುಂಬ ಹಿನ್ನಡೆಯನ್ನು ಕೊಡುತ್ತೆ. ಕಥೆ ಕಾದಂಬರಿಯನ್ನು ಬರೆಯುವಂಥವ್ರಾಗ್ಬೋದು ಅಥವಾ ಕವಿತೆಗಳನ್ನು ಬರೆಯುವಂಥವ್ರಾಗ್ಬೋದು. ಇಂಥ ಒಂದು ಪ್ರವೃತ್ತಿ ಇರುವವರಿಗೆ ಇದೊಂದು ಸ್ವಲ್ಪ ಹಿನ್ನಡೆಯನ್ನು ಕೊಡುತ್ತೆ, ಸ್ವಲ್ಪ ಪೆಟ್ಟನ್ನು ಕೊಡುತ್ತೆ ಅಂತ ಹೇಳ್ಬೋದು. ಅಥವಾ ಇವರು ಈಗಾಗಲೇ ಹೇಳಿದಂತೆ ಕೆಲವರು ನಮ್ಮನ್ನು ಕೈಬಿಟ್ಟು ಹೋಗುವಂಥದ್ದಾಗ್ಬೋದು, ಅಥವಾ ಇನ್ನೂ ಸ್ಪಷ್ಟವಾಗಿ ಕೆಲವರು ರಿಟೈರ್ಮೆಂಟ್ ತಗೊಳ್ಳುವಂಥದ್ದು. ಅಂದ್ರೆ ಏನು ಅಂದ್ರೆ ಅನಾರೋಗ್ಯ ಪೀಡಿತರು ಆಗ್ತಾರೆ. ಇಲ್ಲಿ ಸಿನಿಮಾ ಕ್ಷೇತ್ರದಲ್ಲಿ ಲಾಸ್ಟ್ ಇಯರ್ ನೋಡಿದ್ವಿ ನಾವು, ಒಬ್ಬ ನಾಯಕರು ಸ್ವಲ್ಪ ಅನಾರೋಗ್ಯ, ಬಟ್ ಈ ವರ್ಷವೂ ಕೂಡ ಕೆಲವೊಂದು ನಾಯಕರಿಗೆ ನೋಡಕ್ ಹೋದಾಗ ಅನಾರೋಗ್ಯ, ಅದರಿಂದಲೂ ಕೂಡ ರಾಜ್ಯಕ್ಕೆ ಒಂದು ಸ್ವಲ್ಪ ಟೆನ್ಷನ್ಸ್ ಆಗೋ ನಿನ್ನೆ ಕೂಡ ನಾವು ಗಮನಿಸ್ತೀವಿ. ಕೇವಲ ಹಿಂದೆ ನೋಡಿದಾಗ ಅನಂತನಾಗ್ ಒಂದು ಸಣ್ಣ ಆಕ್ಸಿಡೆಂಟ್ ಆದ್ರೆ ನಮ್ಗೇನೋ ಒಂದು ಟೆನ್ಷನ್ ಆಯ್ತು. ಈ ತರದ ಅನಾರೋಗ್ಯ ಪೀಡಿತರಾಗುವ ಸಾಧ್ಯತೆಗಳು ಮತ್ತೆ ರಿಟೈರ್ಮೆಂಟ್ ತಗೊಳ್ಳುವಂಥದ್ದು. ಅಂದ್ರೆ ಇದು ನನಗೆ ಸೆಟ್ ಆಗ್ತಾ ಇಲ್ಲ ಅಥವಾ ನನಗೆ ಇದು ಕಲ್ಪನಾ ಲೋಕದಲ್ಲಿರೋರೇ ಸ್ವಲ್ಪ ದರೆಗಿಳಿದು ಬರಂಗಾಗುತ್ತೆ. ಸ್ವಲ್ಪ ಒಂಚೂರು ನೋಡಿದಾಗ ಸ್ವಲ್ಪ ಎಫೆಕ್ಟ್. ಇದು ನೋಡಿ, ಇದು ಏನು ಮುನ್ಸೂಚನೆ ಅಂದ್ರೆ ಬಹುಶಃ ಇನ್ವೆಸ್ಟ್ಮೆಂಟ್, ಯಾರೋ ಮನೆ ಮಾರ್ಕೊಳ್ತಾನೆ, ಜಮೀನು ಮಾರ್ಕೊಳ್ತಾನೆ, ಬಂದು ಸಿನಿಮಾ ಕ್ಷೇತ್ರದಲ್ಲಿ ಏನೋ ಒಂದೆರಡು ದಿವಸ ಗುರ್ಸ್ಕೊಳ್ಳೋಣ ಅಂತ ಬಂದು ಅವನು ಜೀವನ ಹಾಳು ಮಾಡ್ಕೊಳ್ಳೋದಕ್ಕಿಂತ ಈ ವರ್ಷ ಬಹಳ ಹುಷಾರಾಗಿದ್ರೆ ಒಳ್ಳೆಯದು ಅಂತೂ ಕೂಡ ಶಾಸ್ತ್ರ ರೀತಿಯ ಹೇಳ್ಬೋದು. ಸರಿ, ಅರುಣಾಳ್ ಗುರುಜಿ ಅವರೇ, 2014ನೇ ಇಸ್ವಿಲಿ ಸಾಕಷ್ಟು ಮನಸ್ಸಿಗೆ ನೋವುಂಟು ಆಗುವ ಘಟನೆಗಳನ್ನ ನೋಡಿದ್ವಿ. ಸಾಮಾಜಿಕ ಸ್ವಾಸ್ಥ್ಯ ಹಾಳಾಗ್ತಾ ಇರೋ ಅತ್ಯಾಚಾರ ಪ್ರಕರಣಗಳಿರ್ಬೋದು, ಅಥವಾ ಶಿಕ್ಷಣ ಕ್ಷೇತ್ರದಲ್ಲಿ ಗೋಲ್ಮಾಲ್ಗಳಿರ್ಬೋದು, ಆರೋಗ್ಯ ಕ್ಷೇತ್ರದಲ್ಲಿ ಈ ಒಂದು ದೃಷ್ಟಿಯಿಂದ ನೋಡೋದಾದ್ರೆ, ಅಂದ್ರೆ ಸಮಾಜದ ಸ್ವಾಸ್ಥ್ಯದ ದೃಷ್ಟಿಯಿಂದ ನೋಡೋದಾದ್ರೆ 2015ನೇ ಇಸ್ವಿ ಯಾವ ರೀತಿ ಇರುತ್ತೆ? 15ನೇ ಇಸ್ವಿಯಲ್ಲಿ ನಾವು ಹೇಳಿದ್ವಿ ಗುರುವಿನ ದೃಷ್ಟಿ ಖಂಡಿತ ಇದೆ. ಎರಡು ಭಾಗ ಆಗುತ್ತೆ. ಮೊದಲೊಂಥರ ಇದೆ, ಎಣ್ಣೆ ಒಂಥರ ಇದೆ. ಆದರೆ ಈಗ ದೌರ್ಜನ್ಯ ಏನು ನಡೀತಾ ಇದೆ ಶಾಲೆಗಳಲ್ಲಾಗ್ಬೋದು, ಹೆಣ್ಣುಮಕ್ಳ ಮೇಲೆ ಆಗ್ಬೋದು, ಹೆಚ್ಚಿನ ಕಾನೂನು ಅದರ ಪರವಾಗಿ ಬಂದರೂ ಕೂಡ ವೈಯಕ್ತಿಕವಾಗಿ ಮನಸ್ಸಿನಲ್ಲಿ ಬದಲಾವಣೆ ತರುವಂತಹ ಕಾರ್ಯಕ್ರಮಗಳು ಕಡಿಮೆ ಆಗಿದೆ. ಈಗ ಮಾರಲ್ ಎಜುಕೇಷನ್ ಅಂತ ಏನು ಹೇಳ್ತೀವಿ, ಅದು ಶಾಲೆಗಳಲ್ಲಿ ಹೇಳ್ಕೊಡ್ತಾ ಇಲ್ಲ. ಏನೇ ಆಗಲಿ, ಸುಮ್ಮನೆ ಪೊಲೀಸ್ ಎಲ್ಲ ತಪ್ಪಾದ್ಮೇಲೆ ಪೊಲೀಸ್ ಬಂದು ಕಂಡುಹಿಡಿಯೋದ್ರಲ್ಲಿ, ನ್ಯೂಸಲ್ಲಿ ನೋಡೋದ್ರಲ್ಲಿ ಏನು ಆನಂದ ಇಲ್ಲ. ಆ ಮೂಲ ಬೇರಿಗೆ ಏನಾದರೂ ನಾವು ಸಹಕಾರ ಮಾಡ್ಬೋದಂದರೆ ಅದಕ್ಕೆ ಕ್ರಮಗಳು ಖಂಡಿತ ಕೈಗೊಳ್ಳುವಂತಹ ಸಾಧ್ಯತೆ ಇದೆ. ಎಕ್ಸ್ಪ್ಯಾನ್ಷನ್ಸ್ ಅಂತ ಹೇಳ್ತೀವಿ. ಎಕ್ಸ್ಪ್ಯಾನ್ಷನ್ ಅಂದರೆ 1 ಸ್ಕೂಲ್ 4 ಸ್ಕೂಲ್ ಮಾಡೋದಲ್ಲ, ಮನುಷ್ಯನ ಅರಿವಿನಲ್ಲಿ ಸಾಮಾನ್ಯ ಮನುಷ್ಯನು ಕೂಡ ತಿಳಿಯುವಂತಹ ವಿಚಾರದಲ್ಲಿ. ಯಾಕಂದರೆ ಮನುಷ್ಯ ವೈಯಕ್ತಿಕವಾಗಿ ಆಸಾಭಾಸಗಳಿರುತ್ತೆ, ಅವನಿಗೆ ಯಾವ ಜಾಗದಲ್ಲಿ ಏನು ಮಾಡಬೇಕು ಅನ್ನೋದು ಗೊತ್ತಾಗೋದಿಲ್ಲ. ಅದನ್ನು ಹೇಳ್ಕೊಡುವಂತಹ ಶಿಕ್ಷೆ ಗುರುಕುಲ ಅಂತ ನಾವೇನು ಹೇಳಿದ್ವಿ. ಈಗೆಲ್ಲ ಬರೀ ಸರ್ಟಿಫಿಕೇಟ್ ಕೊಡ್ತಾರೆ, ಸಂಬಳಕ್ಕೆ ಏನು ಬೇಕೋ ದಾರಿ ಮಾಡ್ತಾರೆ, ಬೇರೆ ರೀತಿಯಲ್ಲಿ ಮಾಡ್ತಾ ಇಲ್ಲ. ಆ ರೀತಿ ನಮ್ಮ ಮಕ್ಕಳನ್ನ ಮಾಡಿಸ್ಬೇಕು ಅನ್ನೋ ಒಂದು ಭಾವನೆ ತಂದೆ ತಾಯಂದ್ರಲ್ಲಿ ಬರುತ್ತೆ ಖಂಡಿತ. ಅವ್ರು ಈಗ ಯಾಕಂದರೆ ಒಂದು ಪ್ರಧಾನಿ ಏನೇನೋ ಹೊಸ ವಿಚಾರ ಮಾಡಿದ್ರು, ಶಾಲೆ ಮಕ್ಕಳ ಹತ್ರ ಮಾತಾಡಿದ್ರು, ಸ್ವಚ್ಛತಾ ಬಗ್ಗೆ ಮಾತಾಡಿದ್ರು, ಅದ್ರ ಬಗ್ಗೆ. ಆವಾಗ ನಮ್ಮಲ್ಲೇ ಇದೆಯಲ್ಲ, ಅಂದರೆ ಸಾಮಾನ್ಯ ಮನುಷ್ಯನ ಆಗು ಹೋಗುಗಳನ್ನು, ಆಸೆ ಆಕಾಂಕ್ಷೆಗಳನ್ನು ಪ್ರತಿಫಲಿಸುವಂತಹ ನಾಯಕ ಇದ್ದಾಗ ನಮ್ಮನ್ನು ನಾವೇ ಎದುರಿಸ್ಕೊಳ್ಳುವಂತಹ ಒಂದು ಪರಿಸ್ಥಿತಿ ಬರುತ್ತೆ. ಅಂತಹ ಒಂದು ಪರಿಸ್ಥಿತಿ ಶಿಕ್ಷಣ ಇದರಲ್ಲಿ ಕೂಡ ಖಂಡಿತ ಆಗುವಂತಹ ಸಾಧ್ಯತೆ ಇದೆ. ಇನ್ನು ಈಗಾಗಲೇ ಹೇಳಿದಂತೆ ಅಂತಹ ಸುಧಾರಣೆಗಳು ತುಂಬ ಆಗಬೇಕಾದಂಥ ಅವಶ್ಯಕತೆ ಇದೆ. ಯಾಕೆಂದರೆ ನಮಗೆ ಈ ವರ್ಷದಲ್ಲಿ ಶನಿ, ಈ ಹೊಸ ಸಂವತ್ಸರ ಶುರು ಆದ ನಂತರ ಶನಿ ಅಧಿಪತಿಯಾಗಿರೋದ್ರಿಂದ ಯಾರು ಅಬಲರು ಅಂತಿರ್ತಾರೆ, ಅಂದರೆ ಹೆಣ್ಮಕ್ಳಾಗ್ಬೋದು, ಚಿಕ್ಕ ಮಕ್ಕಳಾಗ್ಬೋದು, ಇಂಥವರಿಗೆ ತೊಂದರೆ ಆಗುವಂತಹ ಸಾಧ್ಯತೆಗಳು ಜಾಸ್ತಿ ಇರ್ತವೆ, ಕಂಟಿನ್ಯೂ ಆಗುತ್ತೆ. ಅದಕ್ಕೆ ಕ್ರಮಗಳನ್ನು ಕೈಗೊಳ್ಳಬೇಕಾಗುತ್ತೆ ಖಂಡಿತ. ಮಾರಲ್ ಪೊಲೀಸಿಂಗ್ ಅಂತ ನಾವೇನು ಹೇಳ್ತೀವಿ, ಜನರೇ ಒಂದು ರೀತಿಯಲ್ಲಿ ಎದ್ದು ಎಲ್ಲವನ್ನು ಮಾಡಬೇಕಂತ ಪರಿಸ್ಥಿತಿ ಕೂಡ ಖಂಡಿತ ಬರುತ್ತೆ ಅಂತ ಹೇಳ್ತೀವಿ. ಹೆಚ್ಚಿನ ಕ್ಯಾಪಿಟಲ್ ಪನಿಷ್ಮೆಂಟ್ ಅಂತ ಹೇಳ್ತೀವಿ. ಈಗ ಗಲ್ಲು ಶಿಕ್ಷೆ ಅಂತ ನಾವು ಎಲ್ಲ ಕಡೆ ಮಾತಾಡ್ತಾ ಇದ್ದೀವಿ. ಖಂಡಿತ ಭಾರತದಲ್ಲಿ ಕೂಡ ಈ ವರ್ಷ ನಡೆಯುತ್ತೆ ಕೆಲವು. ಯಾಕಂದರೆ ಶನಿಯ ದೃಷ್ಟಿಯಲ್ಲಿ ಇರೋದ್ರಿಂದ 3ನೇ ಮನೆ ಮೇಲೆ ಖಂಡಿತ ನಡೆಯುವಂತಹ ಸಾಧ್ಯತೆ ಇದೆ. ಆಮೇಲೆ ರಾಜಕೀಯ ವ್ಯಕ್ತಿಗಳು ಕೆಲವರು ತಪ್ಪಿಸ್ಕೊಂಡಿರೋರು, ಭ್ರಷ್ಟಾಚಾರ ಮಾಡಿರೋರು, ಲಂಚಕ್ಕೆ ಒಳಪಟ್ಟಿರೋರು, ಅವರೆಲ್ಲ ಕೂಡ ಮತ್ತೆ ಹೆಚ್ಚು ಜನ ಕಾರಾಗೃಹಕ್ಕೆ ಹೋಗುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ. ಇದರಲ್ಲಿ ಏನಪ್ಪ ಅಂತಂದರೆ, ಒಳ್ಳೆಯದೊಂದು ಕಡೆ ಜನರಿಗೆ ಬೇಕಾಗಿದೆ ಅಂತ ಅನ್ನಿಸುವ ಸಮಯದಲ್ಲಿ ನೀಚರು ಕೆಳಗೆ ಹೋಗಬೇಕು. ಪವಿತ್ರಾಣಾಯ ಸಾಧುನಾಂ ವಿನಾಶಾಯಕ ದುಷ್ಕೃತಾಂ ಬರಲೇಬೇಕು. ಅದು ಈ ಪವಿತ್ರಾಣಾಯ ಸಾಧುನಾಂ ಅನ್ನೋದು ಸ್ವಲ್ಪ ಹೆಚ್ಚಿನ ಮಟ್ಟಿಗೆ ಹೊರಗೆ ಕಾಣುತ್ತೆ. ಅದಕ್ಕೆ ಮೀಡಿಯಾ ಮಾಧ್ಯಮಗಳು ಕೂಡ ಸಹಕಾರ ಮಾಡುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ ಅಂತ ಹೇಳ್ತೀವಿ. ಇನ್ನೊಂದು ಮೀಡಿಯಾಗೆ ಹೇಳಬೇಕಾಗಿರೋ ವಿಚಾರ ಕೂಡ, ಈ ಬ್ರಾಡ್ಕಾಸ್ಟಿಂಗ್ ಮಿನಿಸ್ಟ್ರಿನೇ ಕೂಡ ಈ ಮೀಡಿಯಾ ಮೇಲೆ, ಸೀರಿಯಲ್ಸ್ ಮೇಲೆ ಏನಾದ್ರು ರಿಸ್ಟ್ರಿಕ್ಷನ್ಸು, ಒಂಥರ ಇಂಪೋಸಿಷನ್ ತರುವಂತಹ ಸಾಧ್ಯತೆ ಕೂಡ ಇದೆ. ಇವರೇ ಸ್ವಲ್ಪ ಮೊದಲೇ ಎದ್ದು ಈ ರೀತಿ ಬೇಡ, ಆ ರೀತಿ ಬೇಡ ಅಂತ ಮಾರ್ಗ ಮಾಡಿಕೊಂಡ್ರೆ ಉತ್ತಮ. ಇಲ್ಲದಿದ್ದಲ್ಲಿ ಅವರೇನೋ ಕೆಳಗಡೆ ಆಗ್ತಾರೆ, ಇದರಲ್ಲಿ ನಿಮ್ಗೆ ಇಷ್ಟ ಇಲ್ಲ ಅಂದರೆ ತಿಳಿಸಿ ಮಾಡಿ ಅಂತೇಳಿ, ಇದು ಆಗ್ತಾ ಇಲ್ಲ ಅಂತೇಳಿ ಅವ್ರ ಮೇಲೆ ಕೂಡ ಒತ್ತಡ ಬರುವಂತಹ ಸಾಧ್ಯತೆಗಳಿದೆ. ಒಟ್ಟಲ್ಲಿ ವಿದ್ಯಾಭ್ಯಾಸಕ್ಕೆ ಒಂದು ರೀತಿಯಲ್ಲಿ ಮಕ್ಕಳು ಬರೀ ಪುಸ್ತಕ ಓದಿ ಪುಸ್ತಕದ ಬದನೆಕಾಯಿ ಆಗದೆ ಸ್ವಲ್ಪ ಎಲ್ಲ ವಿಚಾರಗಳನ್ನು ಮೌಲ್ಯಾಧಾರಿತ ಶಿಕ್ಷಣ ಬರುವಂತಹ ಸಾಧ್ಯತೆಗೆ ಒಂದು ಮುನ್ನುಡಿ ಈಗ ಒಂದೇ ಸಲ ಬಂದ್ಬಿಡೋದಿಲ್ಲ. ಎಷ್ಟೋ ಈಗ ನಲಂದಾ ಯೂನಿವರ್ಸಿಟಿ ನೋಡಿದ್ರೆ ನಾವು 12 ವರ್ಷಕ್ಕೆ ಮುಂಚೆನೇ ಭಾಳ ಹೆಚ್ಚಾಗಿ ಜೋರಾಗಿದ್ದೀನಿ ಅಂತ ಹೇಳುತ್ತೆ. ಆದರೆ ನಮ್ಮಲ್ಲಿ ಎಲ್ಲ ಇದೆ, ಅದನ್ನು ತಟ್ಟಿ ಎದುರಿಸೋರು ಒಬ್ಬರು ಬೇಕು. ಆ ತಟ್ಟಿ ಎದುರಿಸೋರು ರಾಜಕೀಯ ವ್ಯಕ್ತಿಗಳಾಗ್ಬೋದು, ಮೇಷ್ಟ್ರುಗಳಾಗ್ಬೋದು, ಅಥವಾ ಸ್ವಾಮೀಜಿ ಸನ್ಯಾಸಿಗಳಾಗ್ಬೋದು. ಈ ಸ್ವಾಮೀಜಿ ಸನ್ಯಾಸಿಗಳು ಇಷ್ಟವರೆಗೂ ಅದನ್ನು ಮಾಡಿಲ್ಲ ಯಾರೂ ಹೆಚ್ಚಾಗಿ. ಎಲ್ಲ ಅವ್ರವ್ರ ಕಾಲೇಜು ಸ್ಕೂಲ್ ಇಟ್ಕೊಂಡಿದ್ದಾರೆ ಹೊರತು ಒಂದು ಮಾಧ್ಯಮದಲ್ಲಿ ಬಂದು ಏನು ಮಾಡಬೇಕು, ಹೆಂಗೆ ಮಾಡಬೇಕು ಅನ್ನೋದು ಯಾರೂ ಹೇಳಿಲ್ಲ.
ಅದರಿಂದ ಕೆಲವರು ರಾಜಕೀಯ ಸರ್ ಮತ್ತೆ ಡಿಸ್ಟರ್ಬ್ ಮಾಡ್ತಾ ಇದ್ದೀನಿ ಇಲ್ಲಿ. ಅವರು 2 ವಿಷಯ ಹೇಳಿದಾಗ ಬಹಳ ಪ್ರಾಮುಖ್ಯತೆ ನಾವು ಈ ವರ್ಷ ಕೊಡಬೇಕು. ಆ 2 ವಿಷಯ ಏನು ಅಂತ ಹೇಳಿದ್ರೆ, ಅರುಳಾಲ್ ಗುರೂಜಿ ಹೇಳುವಾಗ ರಾಜಕೀಯ ವ್ಯಕ್ತಿಗಳ ಬಗ್ಗೆ ಹೇಳಕ್ಕೆ ಹೊರಟರು. ಏಪ್ರಿಲಿಂದ ಆಚೆ ನಮ್ಮ ಕರ್ನಾಟಕದ ಮಟ್ಟಿಗೆ ತೊಗೊಂಡ್ರು ಕೂಡ 2-3 ರಾಜಕೀಯ ಒಳ್ಳೆ ಹೆಸರು ಮಾಡಿರ್ತಕ್ಕಂಥ ವ್ಯಕ್ತಿಗಳು ಕಾರಾಗೃಹಕ್ಕೆ ಹೋಗೋ ಸಾಧ್ಯತೆಗಳು ಜಾಸ್ತಿ ಇದೆ. ಕಾನೂನು ಒಡಕುಗಳನ್ನು ಎದುರಿಸೋ ಸಾಧ್ಯತೆಗಳು ಕೂಡ ಇದೆ. ಎರಡನೇದು ಇನ್ನೊಂದೇನು ಅಂದರೆ, ಮಠಾಧೀಶರುಗಳು ಅಂತ ಏನು ಪದ ಬಂತು ನೋಡಿ, ಈ ವರ್ಷ 2015 ಅಂತೇಳಿ ಏನು ಕರಿತೀವಿ, ಲಾಸ್ಟ್ ಇಯರೇ ಒಂದು ಸ್ವಲ್ಪ ಅದರ ಬಗ್ಗೆ ಹೆಚ್ಚು ಬಂದಿತ್ತು. ಯಾಕೆಂದರೆ ಚಂದ್ರನ ಅಧಿಪತಿಯಾಗಿದ್ದ, ಶನಿ ಆಗಿರೋದ್ರಿಂದ ನೀವೆಷ್ಟೋ ವೇಷಭೂಷಣಗಳು ಹಾಕ್ಕೊಂಡು ಒರಿಜಿನಾಲಿಟಿ ಇಟ್ಕೊಳ್ಳದೆ ಸುಮ್ಮನೆ ಜನಗಳನ್ನು ಏನೋ ಒಂದು ರೀತಿಯಿಂದ ಗೌರವವನ್ನು ಪಡೀತಾ ಇದ್ದೀರಾ ಅಂದರೆ ನಿಮ್ಮ ಒರಿಜಿನಾಲಿಟಿ ಈ ವರ್ಷ ಈಚೆಗೆ ಬರುತ್ತೆ. ಸಾಕಷ್ಟು ಮಠಾಧೀಶಗಳಿಗೆ ಈ ವರ್ಷ ಒಳ್ಳೆಯದಾಗೋ ಸಾಧ್ಯತೆಗಳು ಇಲ್ಲ. ಬರೀ ಮಠಾಧೀಶರಿಗೆ ಮಾತ್ರ ಅಲ್ಲ, ಜ್ಯೋತಿಷರಿಗೂ ಕೂಡ ಬರುತ್ತೆ. ಅಲ್ಲ, ಯಾವ ಪಂಡಿತರು ನೋಡಿ, ಇಲ್ಲಿ ಪೂಜಾರಿಗಳಿಂದ ಹಿಡಿದು ಆಗಮಿಕರಿಂದ ಹಿಡಿದು ಇವರೆಲ್ಲರಿಗೂ ಕೂಡ, ಯಾಕೆಂದರೆ ಒರಿಜಿನಾಲಿಟಿ ಅಂತಕ್ಕಂಥದ್ದು ಆಗಲೇ ಕಶ್ಯಪ್ ಅವರು ಹೇಳ್ತಾ ಇದ್ರು, ಮತ್ತು ಅರುಳಾಲು ಹೇಳ್ತಾ ಇದ್ರು, ಯಾವತ್ತಿದ್ರೂ ಒರಿಜಿನಲ್ ಅನ್ನೋದು ಈಚೆಗೆ ಬರುತ್ತೆ, ಒರಿಜಿನಲ್ ಅಂತಕ್ಕಂಥದ್ದೇ ಯಾವತ್ತು ಉಳ್ಕೊಳ್ಳೋದು, ಬೇರೆದೆಲ್ಲ ಹೊಟ್ಟೋಗುತ್ತೆ ಅಂತ. ಹಾಗೆ ಏನು ಪಂಡಿತರು ಪಾಮರರು ಅಂತ ಏನು ವೇಷಭೂಷಣಗಳು ಹಾಕ್ಕೊಂಡು ಋಷಿಗಳು ಮಹರ್ಷಿಗಳು ರಾಜರ್ಷಿಗಳು ಅಂತೇಳಿ ನಮಗೆ ನಾವೇ ಅಂದ್ಕೊಂಡು ಹೋಗ್ತಾ ಇರ್ತಕ್ಕಂಥವ್ರಿಗೆಲ್ಲ ಈ ವರ್ಷ ಬಹಳಷ್ಟು ಕಂಟಕಗಳಿದೆ. ಹಾಗಾಗಿ ಭಗವಂತನ ಆಶ್ರಯ ಜೊತೆಗೆ ಶನಿ ಇಲ್ಲ ಅಧಿಪತಿ ಆಗಿರೋದ್ರಿಂದ ಒಂದು ಮಾತಂತೂ ಹೇಳಲೇಬೇಕು, ಶನಿ ಯಾವಾಗ ಬರ್ತಾನೋ ಶಿವನ ಮೊರೆ ಹೋಗಿ ಅಂತ ಹೇಳ್ತೀವಿ. ಶಿವನ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಈ ವರ್ಷ ಎಲ್ಲ ರೀತಿಯಿಂದಲೂ ಕೂಡ ಬಹಳ ಉತ್ತಮವಾದ್ದು. ಯಾಕೆಂದರೆ ಲಾಸ್ಟ್ ಇಯರ್ ಚಂದ್ರ ಅಧಿಪತಿ ಬಂದಾಗ ನಾವು ನೋಡಿದ್ವಿ, ಚಿಕ್ಕ ಮಕ್ಕಳು 3 ವರ್ಷದ ಮಗು ಮೇಲೆ ಅತ್ಯಾಚಾರ ಆಯಿತು. ಆ ಚಂದ್ರನು ಏನು ಮನಃಕಾರಕನೂ ಹೌದು, ಸ್ತ್ರೀ ಕಾರಕನೂ ಹೌದು. ಈ ಸಾರಿ ವಾಯು ರಾಶಿಯಲ್ಲಿ ಶನಿ ಇದ್ದಾನೆ, ಜೊತೆಗೆ 30 ವರ್ಷಕ್ಕೊಂದ್ಸರಿ ಬಂದಿದ್ದಾನೆ. ಇದರಿಂದ ಏನು ಅಂತ ಹೇಳಿದ್ರೆ, ಈ ಗಟ್ಟಿತನ ಸುಮ್ಮನೆ ತೋರಿಸ್ಕೊಳ್ತಾ ಇರ್ತಕ್ಕಂತಹ ತನಗಳಿಗೆಲ್ಲ ಎಫೆಕ್ಟ್ ಇರ್ತಕ್ಕಂಥ ವರ್ಷ ಇದಾಗಿದೆ. ಕೆಡುಕು ಹೆಚ್ಚಾಗ್ತಾ ಹೋದಾಗೆ ಪರಮಾತ್ಮನ ಅವತಾರವಾಗುತ್ತೆ, ಆತ ಬಂದು ಎಲ್ಲವನ್ನ ಸರಿಪಡಿಸ್ತಾನೆ ಅನ್ನೋ ನಿರೀಕ್ಷೆ ನಮ್ಮಲ್ಲಿರುತ್ತೆ. ಆದರೆ ಈ ವರ್ಷ ಅಂದರೆ 2015ನೇ ವರ್ಷದಲ್ಲಿ ಆಗ್ತಕ್ಕಂಥ ಎಲ್ಲ ಕೇಡುಗಳಿಂದ ರೋಸತ್ತಿ ಹೋದ ಜನರೇ ಸ್ವತಃ ಎಚ್ಚೆತ್ತುಕೊಂಡು ಸಮಾಜವನ್ನು ಪರಿವರ್ತನೆ ಮಾಡುವಂತಹ ಪ್ರವೃತ್ತಿಗೆ ಒಳಗಾಗುವ ಸೂಚನೆ ಸಿಗುತ್ತೆ. ಈ 2015ನೇ ವರ್ಷ ಆ ರೀತಿಯ ಬದಲಾವಣೆ ನಿಮ್ಮಲ್ಲಿ ತರುವಂತಹ ಮುನ್ನುಡಿಯ ವರ್ಷವಾಗುತ್ತೆ ಅನ್ನೋದನ್ನ 4 ಜನರು ಕೂಡ ತಿಳಿಸ್ಕೊಟ್ರು. ಜೊತೆಗೆ ಎಲ್ಲಾ ಕ್ಷೇತ್ರಗಳಲ್ಲಿ ಆಗುವಂತಹ ಬೆಳವಣಿಗೆಗಳ ಬಗ್ಗೆ ಮುನ್ನುಡಿಯನ್ನ ಕೂಡ ತಿಳಿಸ್ಕೊಟ್ರು. ಎಲ್ರಿಗೂ ಕೂಡ ಧನ್ಯವಾದಗಳು. ನಮಸ್ಕಾರ. ವೀಕ್ಷಕರೇ, 2015ನೇ ವರ್ಷವನ್ನ ನಾವೆಲ್ಲರೂ ಕೂಡ ಆತ್ಮೀಯವಾಗಿ ಬರಮಾಡಿಕೊಂಡಾಗಿದೆ. ಈ ವರ್ಷ ಎಲ್ಲರಿಗೂ ಕೂಡ ಒಳ್ಳೆಯದನ್ನ ಮಾಡಲಿ ಅನ್ನೋದೇ ನಮ್ಮ ಆಶಯ ಕೂಡ ಆಗಿದೆ. ಇದೇ ಈ ಹೊತ್ತಿನ ವಿಶೇಷ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.